ಸೊ ಅದೆಲ್ಲ ಪ್ರೊಸೆಸ್ ಎಲ್ಲ ನೋಡ್ಕೊಂಡು ಬಂದಿರಿ. ಯಾವ ಥರ ಅಂದ್ಕೊಂಡಿದ್ರೆ ಮಾರ್ಕಲ್ಲಿ ನಾನು ಇರ್ತೀನಿ ಅಂತ? ಸತ್ಯವಾಗಲಿಲ್ಲ. ನೋ ಸರ್ ನನ್ನ ಹೆಂಗೆ ಸರ್ ನನಗೆ ಗೊತ್ತಿರಂಗೆ ಸರ್ ಹೇಳಿದ್ರು ಇಲ್ಲ ಡೈರೆಕ್ಟರ್ ಸರ್ ಅಂತ ನನ್ನ ಪರಿಚಯನೇ ಇಲ್ಲ. ಅವ್ರನ್ನೂ ನಾನು ನೋಡಿದ್ದೀನಿ ಅಷ್ಟೇ, ಯಾಕಂದ್ರೆ ದೂರದಿಂದ ಸ್ಕ್ರೀನಲ್ಲಿ ನೋಡಿದ್ದೀನಿ. ಸೊ ಅವ್ರ ಟೀಮಲ್ಲಿ ನನ್ನ ಹಾಕೊಂಡ್ರೆ ಅಂತಂದರೆ ಯಾರೋ ಒಬ್ಬರು ಹೇಳಿರ್ತಾರೆ ಅಂತ ನನಗೊಂದು ಭಾವನೆ. ಅದು ಸರಿ ಆಗಿರ್ತಾರೆ, ಬಟ್ ಎಲ್ಲೂ ಹೇಳಲ್ಲ ಅದು. ಮೇ ಬಿ ಅದು 100% ಇರ್ಬೋದು, ಯಾಕಂದ್ರೆ ನಮ್ಮ ಸರ್ರೇ ಮಾಡಿರ್ತಾರೆ. ನಂಗೆ ಗೊತ್ತು ನಮ್ಮ ಸರ್ ಬಗ್ಗೆ. ಅವ್ರು ಹಂಗೆ ದೂರದಿಂದನೇ ಪ್ರೀತಿ ಮಾಡಿ ಅಲ್ಲೇ ಇದು ಬಿಡ್ತಾರೆ. ದೇವ್ರ ಥರ ಇರುತ್ತೆ, ಭಕ್ತಾದಿ ಥರ ಇರಬೇಕು ನಾವು ಹಂಗೆ. ಸಿನಿಮಾದ ಟ್ರೈಲರ್ ನೋಡ್ತಾರೆ, ಎಲ್ಲ ಒಂದು ಕಡೆ ಸುದೀಪ್ ಅವ್ರಿಗೂ ಮತ್ತು ನಿಮ್ಮ ಟೀಮ್ಗೂ ಸಿಕ್ಕಾಪಟ್ಟೆ ಟಫರ್ ಇರುತ್ತೆ ಅಂತ ಅನ್ಸುತ್ತೆ. ನವೀನ್ ಚಂದ್ರ ಟೀಮ್ಗೂ ಅಥವಾ ಸುದೀಪ್ ಅವ್ರಿಗೆ 100% ಇರೋದೇ ಬಂದುಬಿಟ್ಟು ಅವರಿಬ್ಬರಿಗೆ. ಸೊ ಅದರಲ್ಲಿ ನಾವು ಈ ಅದೇನಂತಾರೆ ಟಕ 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 ಅಂದ್ಕೊಂಡು ಹೊಟ್ಟೋಗ್ತೀವಿ. ಹಂಗೆ ಹೇಳೋಕ್ಕಾಗಲ್ಲ ಏನು ಅಂತ. ಸೊ ಹಂಗೆ ಅದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಹಾಗಾಗಿ ಸಿನಿಮಾದ ಪ್ರೋಸೆಸ್, ಯಾಕಂದರೆ ಮೊದಲಿಗೆ ನೀವು ಡಿಸೈಡ್ ಮಾಡ್ಕೊಂಡಿರಲಿಲ್ಲ, ನಿರ್ಧಾರ ಮಾಡ್ಕೊಂಡಿರಲಿಲ್ಲ 5 ತಿಂಗಳೊಳಗೆ ಶೂಟಿಂಗ್ ಮುಗಿಸ್ಬೇಕು ಮತ್ತು ರಿಲೀಸ್ ರೆಡಿ ಆಗಿರಬೇಕು ಅಂತ. ತುಂಬ ದೊಡ್ಡ ಜವಾಬ್ದಾರಿ, ಒಂದು ಒಳ್ಳೆ ಚಾಲೆಂಜ್ ಆ್ಯಕ್ಚುಲಾಗಿ. ಇಡೀ ಸಿನಿಮಾದ ಪ್ರೋಸೆಸ್ಸನ್ನು ನೀವು ತುಂಬ ಹತ್ತಿರದಲ್ಲಿ ನೋಡಿರ್ತೀರಿ, ಯಾಕಂದರೆ ಸುದೀಪ್ ಸರ್ ಜೊತೆಗಿರೋದ್ರಿಂದ ಪ್ರತಿ ಹಂತದಲ್ಲೂ ಜೊತೆಗಿದ್ರಿ, ಪ್ರತಿ ಹಂತದಲ್ಲೂ ನೋಡ್ಕೊಂಡು ಬಂದಿರ್ತೀರಿ. ಹೇಗಿತ್ತಂತ ಸರ್? ಅದು ಭಯಂಕರ ಪ್ರೋಸೆಸ್ ಸರ್. ಹೇಗೆ ಅಂತಂದರೆ ಇವಾಗ ನಾವು ಬೆಳಗ್ಗೆ ಒಂದು ಶಿಫ್ಟು, ರಾತ್ರಿ ಒಂದು ಶಿಫ್ಟು, ಮತ್ತು ಇಡೀ 4 ತಿಂಗಳು 5 ದಿವಸ ಬಂದುಬಿಟ್ಟು ನಡೆದಿದ್ದೆ ಹಿಂಗೆ ಶೂಟಿಂಗು. ಆ್ಯಂಡ್ ಆರ್ಟ್ ಡೈರೆಕ್ಟರ್ಗಳು ಒಂದು ಕಡೆ ಕೆಲಸ ಮಾಡೋರು, ಇಲ್ಲಿ ನಡೀತದೆ ಅಂತಂದರೆ ಇನ್ನೊಂದು ಕಡೆ ಅಲ್ಲಿ ಕೆಲಸ ಮಾಡೋರು, ಇಲ್ಲಿರೋ ಆರ್ಟಿಸ್ಟ್ಗಳು ಅಲ್ಲಿಲ್ಲ. ಬಟ್ ಇಲ್ಲಿ 3 ಕ್ಯಾರೆಕ್ಟರ್ ಅಂತ ಫೈನಲ್ಲು ನಮ್ಮ ಸರ್ರು ಮತ್ತು ಕ್ಯಾಮ್ರಾಮನ್ ಸರು ಮತ್ತು ಡೈರೆಕ್ಟರ್ ಸರು. ಇವ್ರು ಚೇಂಜ್ ಆಗೋಕ್ಕೆ ಆಗಲ್ಲ, ಯಾಕಂದರೆ ಇರೋದೇ ಅವ್ರ ಮೇಲೆ. ಸೊ ನಾವೆಲ್ಲ ಏನಂತಂದ್ರೆ ಬಂದು ಹೋಗ್ತಾ ಇದ್ವಿ. ಸೊ ಆ ಥರ ಪ್ರೋಸೆಸ್ ಅದು ಭಯಂಕರ ಕಷ್ಟ. ಆ್ಯಂಡ್ ಇನ್ನೊಂದು ಏನಂತಂದರೆ ಸೆಟ್ಟಲ್ಲಿ ಮಿನಿಮಮ್ ಇಲ್ಲಾಂದ್ರೆ 1000 ಜನ ಇರೋರು. ಸರ್ ಅದನ್ನು ಎಷ್ಟು ನೀಟಾಗಿ ಕೋಆರ್ಡಿನೇಟ್ ಮಾಡಿದರು ಅಂತಂದರೆ, ಒಂದು 1000 ಜನ ಬಂದ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾರೆ ಅಂತಂದರೆ ಎಷ್ಟು ಲೇಟ್ ಆಗುತ್ತೆ. ಅವರಿಗೆ ಕೂಪನ್ಸ್ ಇಟ್ಟರು, ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಚು. ಅಂದರೆ ಈ ಕೂಪನಿಗೆ ಕೊಟ್ಟರೆ ನೀನು ಅದೇ ಬ್ಯಾಚಿಗೆ ಹೋಗಬೇಕು. ಅಲ್ಲೋಗಿ ಬಂದಾಗ ವಿತಿನ್ ½ ಅನ್ ಅವರ್ ಎಲ್ಲರದು ಮುಗಿದೋಗೋದು. ಸೊ ಕೆಲಸ ಫಾಸ್ಟಾಗಿ ನಡೆಯೋದು ಅವಾಗ. ಸೊ ಸರ್ದು ಏನು ಅವ್ರದ್ದು ಬ್ರೈನ್ ನಮ್ಗೆ ಅರ್ಥವೇ ಆಗಲ್ಲ. ನಮಗೆ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡೋರು ಅದನ್ನು. ಸೊ ಅದು ಭಯಂಕರ. ಅಂದರೆ ಸಿನಿಮಾನೇ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಮೇಲೂ ಒಂದು ಕಂಡಿಟ್ಟಿರೋರು. ನಮ್ಮ ಸೆಟ್ ಇದು, ನಮ್ಮ ಜನಕ್ಕೆ ಇಷ್ಟು ಚೆನ್ನಾಗಿ ನೋಡ್ಕೋಬೇಕು. ಸೊ ಆ ಥರದ್ದೆಲ್ಲ ಸಕ್ಕತ್ತಿದೆ. ಆ್ಯಂಡ್ ಪ್ರೊಡಕ್ಷನು ಅಷ್ಟೇ ಭಯಂಕರ ರಿಚಾಗಿ ಮಾಡ್ಯಾರೆ. ಒಂದಕ್ಕೂ ಕೊರತೆನೇ ಇಲ್ಲ. ಪ್ರತಿ ಫ್ರೇಮ್ ನೀವು ನೋಡಿ ಒಂದು ಚೂರು ಕಮ್ಮಿ ಆಗಿಲ್ಲ, ಹಂಗೆ ಮಾಡಿದ್ದಾರೆ. ನನಗೇನೆ 5 ಸ್ಕಾರ್ಪಿಯೋ ಇಕ್ಕವ್ರೆ, ನಾನು ಯಾವ ರೌಡಿ ಅಂತ. ಸತ್ಯವಾಗ್ಲೂ ಬ್ಯಾಚ್ ಒಂದು 25 ಜನ ಯಾವಾಗಲೂ ಗ್ಯಾಂಗ್ ಹಾಕೊಂಡು ತಿರುಗ್ತಾ ಇರ್ತೀನಿ. ಅದೊಂಥರ ಮಜಾ. ಅದು ಮೇ ಬಿ ಆ ಲೀಡರ್ಶಿಪ್ ಕ್ವಾಲಿಟಿನೇ ಈ ಥರದೊಂದು ಸಿನಿಮಾ ಇಷ್ಟು ಬೇಗ ರಿಲೀಸ್ ಆಗೋಕ್ಕೆ, ಇಷ್ಟು ಬೇಗ ತಯಾರಾಗೋ ಕಾರಣ ಆಗಿದೆ ಅಂತ. ಹೌದು, ಸತ್ಯವಾಗ್ಲೂ ಸರ್ ಒಂದು ಸರಿ ಮಾತು ಕೊಟ್ಟರು, ಒಂದು ಡಿಸೈಡ್ ಮಾಡಿದ್ರು ಅಂತಂದರೆ 100% ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಸಾಕ್ಷಿ. ಇನ್ನು ಮುಂದೆ ದೊಡ್ಡದು ಇದೆ. ಸೊ ಸರ್ ಮಾಡೇ ಮಾಡ್ತಾರೆ, ನಂಗೆ ಗೊತ್ತದು.